ನಮಸ್ತೆ ಪ್ರಿಯರೇ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಇಲ್ಲಿ ಚೆನ್ನಾಗಿದ್ದೀನಿ. ಇವತ್ತು ಸಂಡೇ ಸ್ಪೆಷಲ್ ಮಸಾಲ ನಿಪ್ಪಟ್ಟು ಸಬ್ಬಕ್ಕಿ ಮತ್ತು ಅವಲಕ್ಕಿನ ಹಿಟ್ಟಿ ಮಾಡೋಣ ಅಂತ ಹೊರಟಿದ್ದೀನಿ. ಮಕ್ಕಳಿಗೇನಾದರೂ ಸ್ನ್ಯಾಕ್ಸ್ ಮಾಡಬೇಕು ಅಂತೇಳಿ ತುಂಬ ದಿನದಿಂದ ವೆಯ್ಟ್ ಮಾಡ್ತಾಯಿದ್ದೆ. ಸೊ ಇವತ್ತು ಫೈನಲಿ ಮಾಡಿ ಮುಗಿಸ್ದೆ. ಸಬ್ಬಕ್ಕಿ ಒಂದು 3/4 ಕಪ್ಪು, ಅವಲಕ್ಕಿ 1 ಕಪ್ಪು ಮತ್ತು ಕಡಲೆಪಪ್ಪು 3/4 ಕಪ್ಪು. ಇದೆಲ್ಲ ಮಿಕ್ಸಿಗೆ ಹಾಕಿ ರುಬ್ಕೊಂಡ್ಬಿಡೋದು. ಅದಾದ ನಂತರ ಈಗ ಕಡಲೆ ಬೀಜ, ಒಣಮೆಣಸಿನ್ಕಾಯಿ ಮತ್ತು ಜೀರಿಗೆ ಇದನ್ನ ಹಾಕಿ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಹುರ್ಕೊಬೇಕು. ಅದು ಡ್ರೈ ಆಗಬೇಕು. ಆ ಥರ ಅಷ್ಟು ಹುರ್ಕೊಂಡಾದ ನಂತರ ಲಾಸ್ಟಿಗೆ ಕಡಲೆ ಬೀಜ ಎಲ್ಲ ಹಾಕಾದ್ಮೇಲೆ ಲಾಸ್ಟಿಗೆ ಜೀರಿಗೆ ಹಾಕಿ ಲೈಟಿಗೆ ಕಂದು ಬಣ್ಣ ಬರೋವರೆಗೂ ಹುರ್ಕೊಬೇಕು. ಅದಾದ ನಂತರ ಲಾಸ್ಟಿಗೆ ನನ್ನ ಹತ್ರ ಕರಿಬೇವು ಸೊಪ್ಪಿತ್ತು, ಒಂದು ಹಸಲು ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಬೇಕು. ಸ್ಮೆಲ್ ಚೆನ್ನಾಗಿ ಬರುತ್ತೆ. ಸಿಪ್ಪೆ ಎತ್ತಿಲ್ಲ ಅಂದ್ರೂ ಪರವಾಗಿಲ್ಲ. ನಾನು ಅರ್ಧ ಸಿಪ್ಪೆ ತೆಗ್ದಿದ್ದೀನಿ, ಕಾಲು ಮಾತ್ರ ಹಾಕಿರೋದು. ಅದಾದ ನಂತರ ಕೊತ್ತಂಬರಿ ಸೊಪ್ಪು ಒಂದು ಕೈ ಹಿಡಿಯಷ್ಟು ಸಣ್ಣದಾಗಿ ಸಿಸರಲ್ಲಿ ಕಟ್ ಮಾಡ್ಕೊಳ್ರಿ, ಅವಾಗ ಸಣ್ಣದಾಗಿ ಬರುತ್ತೆ. ಅದಾದ ನಂತರ ನಾವು ರುಬ್ಬಿಟ್ಕೊಂಡಿರೋ ಹಿಟ್ಟು ಜೊತೆಗೆ ಬಟರ್ 1-2 ಸ್ಪೂನ್ ಹಾಕ್ಕೊಬೇಕು. ಅದಾದ ನಂತರ ಮಸಾಲೆಗಳನ್ನ ನಾವು ಹುರಿದಿಟ್ಕೊಂಡಿದ್ವಲ್ಲ ಅದನ್ನ ಮಿಕ್ಸಿಗೆ ಹಾಕಿ ತರಿಯಾಗಿ ಹುರ್ಕೊಬೇಕು. ಆವಾಗಲೇ ನಾವು ಎಣ್ಣೆಯಲ್ಲಿ ಕರೆದಾಗ ಕ್ರಿಸ್ಪಿಯಾಗಿ ಬರುತ್ತೆ. ಅದರಿಂದ ನೋಡಿ ಎಷ್ಟು ಉದ್ರಿಯಾಗಿ ಬಂದಿದೆ ಆ ಥರ. ಅದಾದಮೇಲೆ ಹಿಂಗೆ ಎತ್ತಿಟ್ಕೊಂಡಿದ್ನಲ್ಲ, ಆ ಹಿಂಗನ್ನ ಆ ಟೈಮಲ್ಲಿ ಹಾಕ್ಬಿಟ್ಟು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ನಾದಬೇಕು. ಅದಾದಮೇಲೆ ಒಂದು 10 ನಿಮಿಷ ರಸ್ಟಿಂಗ್ಗೆ ಬಿಟ್ಬಿಡಬೇಕು. ನಾನು ನೀರು ಹಾಕಿ ಬಿಟ್ಟೆ, ಅದು ಸ್ವಲ್ಪ ಹೊತ್ತು ಹೀರ್ಕೊಳ್ಳಿ. ಅದಾದಮೇಲೆ ಹಿಟ್ಟಿಗೆ ಎಷ್ಟು ಹದ ಬರುತ್ತೋ ಅಷ್ಟು ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಅದ್ರ ಮೇಲೆ ಎಣ್ಣೆ ಸವರ್ಬಿಟ್ಟು ಮುಚ್ಚಿ ಒಂದು 10 ನಿಮಿಷ ಬಿಟ್ಬಿಟ್ಟೆ. 10 ನಿಮಿಷ ಆದಮೇಲೆ ತಿರ್ಗಾ ಓಪನ್ ಮಾಡಿ ಅದು ಚೆನ್ನಾಗಿ ನಾದಿ ನೋಡೋಣ. ಇದನ್ನ ಇನ್ನೊಂದು ಸರಿ ಓಪನ್ ಮಾಡಿ ನೋಡಿದಾಗ ಫುಲ್ಲು ಡ್ರೈ ಆಗಿಬಿಟ್ಟಿತ್ತು. ಅದಕ್ಕೆ ನಾನು ಒಂದು 4 ಟೀ ಸ್ಪೂನು ಕಡಲೆಪಪ್ಪು ಹಿಟ್ಟು ಹಾಕಿ ಮಿಕ್ಸ್ ಮಾಡಿಕೊಂಡೆ. ಮಿಕ್ಸ್ ಮಾಡಾದಮೇಲೆ ಕರೆಕ್ಟ್ ಅದಕ್ಕೆ ಬಂತದು. ಅದಾದ ನಂತರ ತಿರ್ಗಾ ನಿಮ್ಮ ಮನೆಯಲ್ಲಿ ಏನಾದರೂ ಆಯಿಲ್ ಪೇಪರು ಅಥವಾ ಹಾಲ್ದು ಕವರ್ ಏನಾದರೂ ಇದ್ದರೆ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಅದ್ರ ಮೇಲೆ ಇದು ನಿಪ್ಪಟ್ಟು ತಟ್ಟಕ್ಕೆ ಕರೆಕ್ಟಾಗಿರುತ್ತೆ. ಹಂಗಿಲ್ಲ ಅಂದರೆ ಬಾಳೆ ಎಲೆ ಇದ್ರೂ ಸರಿ. ನಮ್ಮ ಹತ್ರ ಬಾಳೆ ಎಲೆ ಎಲ್ಲ ಇಲ್ಲ. ಸೊ ಅದಕ್ಕೆ ನನ್ನ ಹತ್ರ ತುಪ್ಪದ ಒಂದು ಕವರ್ ಇತ್ತು. ಆ ಕವರಲ್ಲಿ ಕ್ಲೀನಾಗಿ ತಟ್ಕೊಂಡು ಹಾಕ್ಕೊಂಡೆ. ಫಸ್ಟ್ ಹಾಕುವಾಗ ನೋಡಿ ನಾನು ಆಗಿರುತ್ತೆ ಅಂಥೇಳಿ ಹಾಗೆ ತಿರುಗಿಸ್ಕೊಂಬಿಟ್ಟೆ. ಅದರಿಂದ ಏನಾಗಿಲ್ಲ, ಬಟ್ ಶೇಪ್ ಔಟ್ ಆಗಿಬಿಡ್ತು. ಅದಕ್ಕೆ ಆ ವಿಡಿಯೋ ತೆಗಿದ್ದೀರಾ ಹಂಗೆ ಹಾಕಿದ್ದೀನಿ. ಫಸ್ಟೇ ಫ್ಲಾಪ್ ಆಗಿಬಿಡ್ತು. ಇದು ನಾನು ಯೂಟ್ಯೂಬ್ ನೋಡಿಲ್ಲ, ನಾನೇ ಈ ಥರ ಟ್ರೈ ಮಾಡಿ ನೋಡೋಣ ಅಂತ ಮಾಡಿದೆ. ಬಟ್ ನಿಜ ಮಸಾಲೆ ಎಲ್ಲ ಕರೆಕ್ಟ್ ಅದಕ್ಕಿತ್ತು. ನಾನು ಹಾಕಿ ಒಂದು 2 ಸೆಕೆಂಡ್ಗೆ ತಿರುಗಿಸ್ಬಿಟ್ಟೆ, ಅದಕ್ಕೆ ಅದು ಒಡೆದೋಯ್ತು. ನೀವು ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ನ್ಯೂ ಆಗಿ ಟ್ರೈ ಮಾಡ್ತಾಯಿದ್ರೆ ನೋಡಿ ಹೆಂಗಾಗ್ಬಿಡ್ತು. ಶೇಪ್ ಔಟೇ ಆಯಿತು. ಆಮೇಲೆ ಇನ್ನೊಂದು ಸರಿ ಕ್ಲೀನಾಗಿ ತಟ್ಬಿಟ್ಟು ಹಾಕಿದೆ. ಇದು ಕರೆಕ್ಟಾಗಿ ಬಂತು. ಇನ್ನು ನಾವು ತೆಳ್ಳಗೆ ಬೇಕಾದ್ರೂ ಮಾಡ್ಕೊಬೋದು, ಬಟ್ ನಾನು ಸ್ವಲ್ಪ ಗಟ್ಟಿಯಾಗಿ ಇರಲಿ ಅಂಥೇಳಿ ಮಾಡಿದೆ. ಬಟ್ ಚೆನ್ನಾಗೇ ಬಂದಿತ್ತು. ನೀವು ಬೇಕಾದ್ರೆ ಟ್ರೈ ಮಾಡ್ಬೋದು. ನಾನು ಫಸ್ಟ್ ಟೈಮ್ ನಾನೇ ಮಾಡೋಣ ಅಂತ ಮಾಡಿರೋದು. ನಾನು ಇದುವರೆಗೂ ನಿಪ್ಪಟ್ಟೆಲ್ಲ ಟ್ರೈ ಮಾಡಿರಲಿಲ್ಲ. ಸ್ನ್ಯಾಕ್ಸ್ಗಾಗುತ್ತಲ್ಲ ತಿನ್ನಲಿ ಮಕ್ಕಳು ಅಂತ. ನೋಡಿ ಅದು ಉಬ್ಬು ಬಿಡುತ್ತೆ. ಉಬ್ಬಿಟ್ರೆ ಗರಿಯಾಗಿ ಬರಲ್ಲ ಅಂತ. ಸೊ ಅದರಿಂದ ಫಸ್ಟು ಹೈ ಫ್ಲೇಮಲ್ಲಿ ಒಂದು 3 ಸೆಕೆಂಡು ಹಂಗೆ ಬಿಡಬೇಕು. ಹೈ ಫ್ಲೇಮಲ್ಲಿ ಆದಮೇಲೆ ತಿರುಗ್ಸೋ ಟೈಮಲ್ಲಿ ಲೋ ಫ್ಲೇಮ್ ಮಾಡಿ ತಿರುಗಿಸಿ ನೋಡಿ ತಿರುಗಿಸ್ಕೊಳ್ಳಿ. ಅದು ಇಲ್ಲಾಂದರೆ ಒಳಗಡೆನೂ ಬೇಯಲ್ಲ ಮತ್ತು ನಿಮಗೆ ಗರಿಯಾಗೂ ಬರಲ್ಲ. ಇದು ನಾನು ಕಲ್ತ್ಕೊಂಡಿರೋದು ಈ ಥರ. ಸೊ ನೋಡಿ ಈ ಥರ ಫುಲ್ಲು ಲೈಟ್ ಗೋಲ್ಡನ್ ಬ್ರೌನ್ ಬರಬೇಕು, ಅದುವರೆಗೂ ಚೆನ್ನಾಗಿ ಹುರ್ಕೊಂಡು ಹಾಕ್ಕೊಬೇಕು. ನಾನು ಇದೇ ಥರ ಒಂದು 5-6 ಮಾಡಿಕೊಂಡೆ.
ಇವತ್ತಿಗೆ ಮತ್ತು ನಾಳೆ ಬೆಳಗ್ಗೆ ಟಿಫನ್ಗೆ ಹಾಕಿ ಕೊಡೋಣ ಅಂತ ಹಿಟ್ಟು ಸಪ್ರೇಟಾಗಿ ಎತ್ತಿ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೀನಿ. ಸೊ ಫ್ರೆಶ್ಶಾಗಿ ಮಾಡಿಕೊಟ್ರೆ ಅವ್ರ ಮಕ್ಕಳು ಅವರು ಫ್ರೆಂಡ್ಸಿಗೂ ತೊಗೊಂಡು ಹೋಗ್ತೀನಿ ಅಂತ ಹೇಳ್ತಿದ್ರು. ಸೊ ಅದರಿಂದ ಎತ್ತಿಕ್ಬಿಟ್ಟೆ. ನೀವು ಟ್ರೈ ಮಾಡಿ, ನಿಜ ತುಂಬ ಚೆನ್ನಾಗಿ ಬಂದಿದೆ. ಉಬ್ಬಿಡುತ್ತೆ ನೋಡಿ, ಆದರೆ ನನಗೆ ಉಬ್ತಾ ಇದೆ. ಸೊ ಉಬ್ಬಿಟ್ರೆ ಗರಿ ಗರಿಯಾಗಿ ಬರಲ್ಲ, ಆದರೆ ನೀವು ತೆಳ್ಳಕ್ಕೆ ತಟ್ಕೊಂಡು ಮಾಡಿಕೊಂಡ್ರೆ ಗರಿ ಗರಿಯಾಗಿ ಬರುತ್ತೆ. ನಂದು ಗರಿ ಗರಿಯಾಗಿ ಇತ್ತು ನೋಡಿ. ಲಾಸ್ಟು ಫೈನಲ್ ಲುಕ್ಕು ಹಿಂಗಿರುತ್ತೆ. ನಾವು ಅಥವಾ ಮಕ್ಕಳಿಗೆ ಇಸ್ಕೊಡೋದಾಗಲಿ, ಹೊರಗಡೆ ಹೋಗಿ ಸ್ನ್ಯಾಕ್ಸ್ ತಿನ್ನೋ ಬದಲು ಮನೇಲಿ ಈ ಥರ ಮಾಡ್ಕೊಂಡು ಹೆಲ್ತಿಯಾಗಿ ತಿನ್ಬೋದು ಅಂತ ಮಾಡಿದೆ. ನೀವು ಬೇಕಾದರೆ ಟ್ರೈ ಮಾಡಿ, ನಿಮಗೆ ಟೈಮ್ ಸಿಕ್ಕಿದ್ರೆ. ಈ ವಿಡಿಯೋ ಇವತ್ತಿಗೆ ಮುಗಿಸ್ತೀನಿ. ಇದು ನ್ಯೂ ಟ್ರೈಪಾಡಲ್ಲಿ ಮಾಡಿರೋದು. ನೀವು ಇಷ್ಟು ಸಮಯ ನನಗೆ ಕೊಟ್ಟು ನೋಡ್ತಾ ಇರೋದಕ್ಕೆ ವಿಡಿಯೋ, ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್, ಟೇಕ್ ಕೇರ್.